ಸಿಟ್ಟ ಹೊಡೆದೋಗ್ಬಿಟ್ಟು ನಾನು ನೋಡಿ ಗೈಸ್ ನಮ್ಮ ದಡ ಎಷ್ಟು ನಂಬತ್ತಪ್ಪ ಅಂದ್ರೆ ಚಾ ಅರ್ಧಕ್ಕೆ ಹಂಗೆ ಇಟ್ಟು ಹಂಗೆ ಬಂದೈತಿ ಹಾಸ್ಪಿಟ್ಲಿಗೆ. ಒಳ್ಳೆ ಪ್ರಾಕ್ ಐತೆ ಗೈಸ್. ಹಾಯ್ ಗೈಸ್, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಪಾರ್ಟ್ 2ಗೆ ಸ್ವಾಗತ. ಹಾಗೆ ಪಾರ್ಟ್ 2ನ ಫುಲ್ ನೋಡಿ ಗೈಸ್ ವಿಡಿಯೋನ. ಇದು ಪ್ರ್ಯಾಂಕ್ ತುಂಬ ಚೆನ್ನಾಗಿದೆ. ಹೀಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ದೊಡ್ಡಮ್ಮಗೆ. ಆ್ಯಕ್ಚುಲಿ ಈಗ ಪ್ರ್ಯಾಂಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಅಲ್ಲಿ ಏನಾಗುತ್ತೆ ಎಲ್ಲ ತೋರಿಸ್ತೀವಿ ನಿಮಗೆ, ಓಕೆನಾ? ವಿಡಿಯೋ ಫುಲ್ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಲಾಸ್ಟಿಗೆ ಯಾರ್ಯಾರು ಕಮೆಂಟ್ ಮಾಡ್ತೀರಂತ ನೋಡ್ತೀನಿ ನಾನು, ಓಕೆನಾ? ಪಾರ್ಟ್ 1 ಯಾರಿಗೆ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಇಡ್ಲಿ ಕೊಟ್ಟಮ್ಮ ಏನಾದ ಲಕ್ಷ ತಿಂದು ಕಮ್ಮಿ ಆಗ್ತದಾಗ ಆರಾಮ ಮಕ್ಕಳು ಫೋನ್ ಮಾಡಿ ಹಳೆ ಮನೆ ಇತ್ತಲ್ಲ ಅಲ್ಲೇ ಐತಿ ಗುಳಿಗೆ ಅಂಗಡಿ. ಯಾವ್ದು ಒಂದು ತಾಂಬೋದು ಫಸ್ಟ್ ಗೈಸ್ ಏನಪ್ಪ ಅಂತಂದರೆ ನಮ್ಮ ಅಪ್ಪಾಜಿ, ನಮ್ಮ ದೊಡ್ಡಪ್ಪ, ನಮ್ಮ ಮಾಮ, ನಮ್ಮ ಆಂಟಿ, ನಮ್ಮ ಮಮ್ಮಿ, ಇವರಿಗೆ ನಿನ್ನೆ ಲಾಗ್ ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇವರೆಲ್ಲ ನನ್ನ ಕಡೆ ಸಪೋರ್ಟ್ ಅಂತಂದು. ಅಭಿ ಕೂಡ ಏನಾಗೈತಪ್ಪ ಅಂತಂದ್ರೆ ನಮ್ಮ ದೊಡ್ಡಮ್ಮಗೆ ಅಷ್ಟೇ ಪ್ರ್ಯಾಂಕ್ ಮಾಡ್ಕೊಂತ ಎಲ್ಲರೂ ಸೇರ್ಕೊಂಡು. ಆದರೆ ನಮ್ಮ ದೊಡ್ಡಮ್ಗೆ ಗೊತ್ತೇ ಇಲ್ಲ ಅಷ್ಟು ಪ್ರ್ಯಾಂಕ್ ಹೆಂಗೆ ಮಾಡಿಯಪ್ಪ ಅಂತಂದರೆ. ಇನ್ನೊಂದೇನಪ್ಪ ಅಂತಂದರೆ ನೀವು ನೋಡ್ಬೋದಲ್ಲಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ಕೊಂಡ್ರೆ ಗೊತ್ತೆಲ್ಲ, ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ. ಏನು ಗೊತ್ತೇ ಇಲ್ಲಪ್ಪ ನಿಮ್ಮ ಫ್ಯಾಮಿಲಿಗೆ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಪ್ಪ ಸೂಪರ್ ಗೈಸ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಒಳ್ಳೆ ಚೆನ್ನಾಗಿ ಬಂದಿತ್ತು ಪ್ರ್ಯಾಂಕ್ ಇದು, ಓಕೆನಾ? ನೋಡಿ ಪ್ರ್ಯಾಂಕ್ ಮುಂದೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಹೊತ್ತು ಮುಖ ನೋಡಿ, ಯಾರು ಬೇಡ, ಎಲ್ಲ ಆರಾಮಾಗಿ ಸ್ವಲ್ಪ ಮಕ್ಕ ಸ್ವಲ್ಪ ಆರಾಮಾಗಿ ಹೋಗು. ಕುಂತಂಗಲ್ಲ ಅದು ತಳ ಜೋರ್ ಆಗೈತಿ. ಇಡ್ಲಿ ಬೇಡ ಹೋಗೋ ಚೈತ್ರ, ನೀನಾಗ್ಲಿ ಮೂವರ ಯಾರೊಬ್ರು ಗದಿಸಿದ್ರೆ ಸುಮ್ಮನೆ ನೀವ್ ಯಾರು ಗದಿಸ್ಬಿಡಕ ಆ ಟೈಮ್ನಾಗ. ನನಗೆ ಗೊತ್ತಿಲ್ಲ, ಅದು ಗೊತ್ತದ ನಂಗೆ ಹೊಸ್ ಬಿಡೋದು ಕಸ್ಕೊಂಡ್ ನಾನು ಹಿಂಗಾಗೈತಿದ್ರು ನಿನ್ನೆ ಅಂತಿದ್ಯಾನೆ. ಅದಾಗ ಮತ್ತೆ ಸತ್ರ ನೀನ್ ಅಂದ್ಯಲ್ಲ ಊಟ ಮಾತಾಡ್ಬೇಡ ಅಂತ ನೀ ಅಂದ್ಯಲ್ಲ. ನಾನು ಇವೇನ್ ಬಿಡಂಗ ಸುಮ್ಮನೆ ಪೂರ್ತಿ ಇಲ್ಲೇ ಬಂದು ಹೇಳಿಲ್ಲ. ಅಯ್ಯೋ ಯಾರು ಇವರೆಲ್ಲ ಮಚ್ಚು ಕತ್ತಿ ಹಿಡ್ಕೊಂಡು ಈ ಕಡೆನೆ ಓಡ್ ಬರ್ತಾವ್ರೆ. ಈ ದೈ ಹಂಗಲ್ಲ ಮಾಡ್ಬಿಡ ಅಂತ ಇದಲ್ಲ ಅಲ್ಲಿ ಬರ್ದಾರ ತೋರಿಸಿ ನೋಡಿ ನಾವು ಸುಳ್ಳ ಚೌ ಮಾತಾಡ್ತಾರೆ. ಇದು ಹಿಂಗಾಗಿ ಯಾವಾಗ ತರ್ಬಾರ್ದು ತೊಂದರೆ ಸಿಟ್ಟ ಹೊಡೆದೋಗ್ಬಿಟ್ಟು ನಾನು ಮತ್ತೆ ನಿಂತು ಬಿಡೋದು ನಾನು. ಅಲ್ಲ ಸ್ಫೂರ್ತಿ ತಂದಪ್ಪ ಇದ್ಲು ನೀನು ಬೈದ್ ಹೆಂಗ ಸೆಲ್ಫ್ ರೆಸ್ಪೆಕ್ಟ್ ಮಾಮ ಅಂತಾರೆ. ಸ್ವಲ್ಪ
ಕುಡ್ದಾರ ಬೆಳಿಗ್ಗೆ ಚೂರು ಕುಡ್ದಾದ ಯಾಕೋ ಬಿಸ್ಕಟ್ ಬ್ಯಾಡ ಅಂದ ಯಾಕಂದ್ರೆ ಎಲ್ಲ ಹೋಗ ಕ್ಯಾಪ್ಚರ್ ಬೆಳಿಗ್ಗೆ ಎದ್ದು ಕೂಡ ಅಂತಂದ ವಿಶೇಷ ಹೋಗಿದ್ದಲ್ಲ ಈಗ ನೆಟ್ ಹೋದೆ ಬರ್ತ ಲೆಕ್ಕಕ್ಕೆ ಡಾಕ್ಟರ್ ಕೇಳ್ತಾರ ಅಲ್ಲ ಡಾಕ್ಟರ್ ಕೇಳಿದ್ರೆ ಎಷ್ಟು ಅಂತ ಹೇಳಕ್ ನಾವು ನಾನು ಅದೇ ಆಗಲೇ ಇದೆ ತಂದ ತಮಾಷೆ ಮಾಡಕ್ಕೆ ಎಷ್ಟು ಇರಿಟೇಷನ್ ಆಗತ್ತೆ ನೋಡು ಅವ್ನು ಅವ್ರಿಗೆ ಗೊತ್ತು ಇವ್ರನ್ನೋದು ಕರ್ಕೊಂಡು ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಮತ್ತೆ ಡಾಕ್ಟರ್ ಕೇಳ್ತಾರ ಎಷ್ಟು ಹೇಳಕ್ಕೆ ಡಾಕ್ಟ್ರಿಗೆ ಪಾಪ ಅವನು ತೀರಾಬರ ಮಾಡಕ್ ಹಂಗ್ ಮಾಡಕ್ ಈಗ ಗುಳಿ ತೋರ್ಸ ಹೊಡ್ಕೊಡಕೈತೆ ನೀನು ಡಾಕ್ಟರ್ ಹೇಳಕ್ಕೆ ಅಲ್ಲ ಕುಂತಂಗನ ಅನ್ಸುತ್ತ ಸಮಾಧಾನ ಕುಂತರ ಸಮಾಧಾನ ಪಕ್ಕಿ ಏ ಬ್ಯಾಗ್ ಸ್ವಲ್ಪ ಮಕ್ಕಳೇ ಹಿಡಿದತ್ತ ಮಕ್ಕಳ ಸ್ವಲ್ಪ ಮಕ್ಕ ಮಕ್ಕ ಮಕ್ಕಳೇ ಅಲ್ಲ ಎಲ್ಲ ಸ್ವಲ್ಪ ಮಕ್ಕ ಹೋಗ ಮಕ್ಕಳೇ ಕೈ ಏ ಬಾ ಮಗನ ಮಗ ಕೈ ಹಿಡ್ಕ ಬಾ ಇಲ್ಲ ಕೈ ಹಿಡ್ಕೊಳ್ಳ ಈಗ ಬಂದೆ ಈಗ ಆರೇಟು ಸುಸ್ತಾಗ್ಯಾನ ಅಲ್ಲ ಅಲ್ಲಿ ಎಳ್ನೀರೈತೆ ಹೊಡೆದ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಐತೆ ಬರಕ್ತಿಲ್ಲ ಹತ್ತು ಕಾಲ ಒಂದ್ಸಲ ಏನ 10:30 ಒಂದ್ಸಲ 10:30 ಬೆಳೆ 5ಕ್ಕೆ ಎದ್ದಿದ್ದ ಬಂದನ ಎಳ್ನೀರಲ್ಲಿ ನಿನಗೆ ಖಾಲಿ ಎಳ್ನೀರು ತೋರಿಸಿ ತುಂಬಿದ್ದೈತಿ ನೀನ್ ಎತ್ತ ಕಣ್ ಕಾಣ ಓಪನ್ ಮಾಡೋದನ್ನ ಎಲ್ಲಿ ಬಾ ತೋರ್ಸ್ ಬಾ ಎದ್ ಬಾ ಅದು ಓಪನ್ ಮಾಡಿದ್ ನೀನು ಒಳಗಿರ್ತದ ಮತ್ತೆ ಖಾಲಿ ಆಗಿದೆ ಅಂತ ನಾನು ಸುಳ್ಳು ಅಲ್ಲ ಹೋದ್ರ ಬಂಬಾರ ಅಲ್ಲಿ ಏ ಡಾಕ್ಟರ್ ಬರ್ಬೇಕಂತ ಅಲ್ಲ ಇವ್ರು ಇರ್ತಾರ ನೈಟ್ ಡ್ಯೂಟಿ ಇರ್ತಾರ ಇರ್ತಾರ ಗೊತ್ತಿದ್ರೆ ಕರ್ಕೊಂಡು ಹೋಗತ್ತ ಅವ್ರಿಗೆ ಒಟ್ಟು ನೋಯ್ತದ ನಾಳೆ ಹೊತ್ತಾಗ ಊರಿಗೆ ಅದಕ್ಕೆ ಹೆಂಗ್ ಮಾಡ್ತೀವಿ ತಮಾಷೆ ಗೊತ್ತಾಗಲ್ಲ ಅಣ್ಣ ತಮ್ಮ ಇಬ್ಬರೇ ಹಿಂಗೆ ಆಗ್ಬಿಟ್ಟಿದೆ ಅಲ್ಲ ಅದಕ್ಕೆ ಯಾವತ್ತು ಹಾಸ್ಪಿಟಲ್ ಬಿಡೋಣ ಬೆಳ ನಾಳೆ ಬಿಡೋಣ ಹಾಸ್ಪಿಟಲ್ ಬಿಡೋಣ ಅದು ಕೊಟ್ಟರೆ ತೋರ್ಸಲ್ಪ ಇವ್ರಂತ್ರು ಇವ್ರು ಇಲ್ಲಿ ಹೋಗ್ಬ ಬಂದು ನೀವು ಹೋಗ್ಬಿಡಮ್ಮ ರೆಡಿ ಆಗಿ ಕೆಳಗಡೆ ಸಾಧಕ್ಕಿಂತ ತೋರ್ಸೋಣ ಅಲ್ಲೇ ಸಾಧು ಕ್ಲಿನಿಕ್ ಹೋಗು ಸಾಧು ಕ್ಲಿನಿಕ್ ತೋರ್ಸ್ಬೇಕು ನೀನು ಅವ್ನಿಲ್ಲೇ ಒದ್ದಾಡಕಂದ್ರೆ ಸಾಧು ಕ್ಲಿನಿಕ್ ಹೋಗು ಹೋಗೋಣ ಆಸ್ಪತ್ರೆಗೆ ಬರೋದು 10 ಗಂಟೆ ಏನು ಅಂದ್ರೆ ಅವ್ರು ನೈಟ್ ಡ್ಯೂಟಿ ಮಾಡಿರ್ತಾರ ನರ್ಸ್ ಅವರು ಇರ್ತಾರ ಡಾಕ್ಟರ್ ಕೇಳ್ತಾರೆ ಎದುರಿಸ್ಬಾರೋ ಆಗೋದು ನಮಗೆ ವಜ್ಜದಮ್ಮ ನೀನು ಸುಧಾರಿಸಲ್ಲ ಅವನ ಪ್ರಾಣಿ ಸುಧಾರಿಸಲ್ಲ ಅಲ್ಲಕ್ಕ ನೀನು ಹೋಗ್ಬಿಡಕ ಜೊತೆಗೆ ಒಬ್ರು ಯಾರು ಗೈಸ್ ಈ ಸೀನಿಗೆ ನಾವು ಒಂದು ಸಾಂಗ್ ಯಾಕಂದ್ರೆ ಎಲ್ಲರೂ ನಮ್ಮ ದೊಡ್ಡಮ್ಮ ಪ್ರ್ಯಾಂಕ್ ಮಾಡಿದ್ರಲ್ಲ ಒಂದೇ ಒಂದು ಸಾಂಗ್ ಹಾಕಿ ಕೇಳಿಸ್ಕೊಳ್ರಿ. ದೇಹ ಅಂತ ಒಳಗೊಳಗೆ ಸ್ಟೀಮ್ ಆಗ್ತಾರೋ ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. ಈ ಕ್ಯಾರ್ ಸುಮ್ಮನೆ ಗಾಬರಿ ಮಾಡ್ತಾಳ ಅಕ್ಕ. ಹೆಣ್ಮಕ್ಳು
ನಾನು ಬರ್ತೀನಿ ಅಲ್ಲ ಈ ಸದ್ಯ ಸುಳ್ಳು ಈಗ ಕುಂತು ಅಷ್ಟಕ್ಕೆಲ್ಲ ಸಣ್ಣ ಸಣ್ಣದಕ್ಕೆ ಇದು ಮಾಡಬೇಡ ನೀನಂತೂ ಏನಾಗಲ್ಲ ಬಿಡು ನೀನು ಅಷ್ಟಕ್ಕೆಲ್ಲ ಸಣ್ಣ ಸಣ್ಣದಕ್ಕೆ ಇದು ಮಾಡಬೇಡ ನೀನಂತೂ ನೀನು ಬರೀ ಇಂಥ ಟೆನ್ಷನ್ ತಗೊಂಡ್ಬಿಡ್ತೀನಿ ನೀನು ಹಾಂ ಮಾಮ ಎಷ್ಟು ಕೂಲ್ ಆಗದಿ ಅಂದ್ರೆ ನೀನು ಬಟ್ ಅಂದ್ರೆ ಅಕ್ಕ ಅವ್ನು ಮಾಡೋದು ನೋಡಿದ್ರೆ ಅದಕ್ಕೆ ಏನು ಬೇಕಾಗ ಅಕ್ಕ ಕಾರ್ ತೆಗ್ದಣ್ಣ ನಿಜವೂ ತಂದ್ಬಿಟ್ಟನು ನಿಜವೂ ತಂದ್ಬಿಟ್ಟು ಅಳ್ಬೇಡ ಬಿಡು ಏನಾಗ ಅಷ್ಟಕ್ಕೆಲ್ಲ ಏನೇನು ಮಾಡ್ತೀನಿ ನೀನು ನೀನು ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತೀಯ ಅವ್ರ ಜೊತೆಗೆ ಸೇರ್ಕೊಂಡು ನಾನು ಬರ್ಲಕ್ಕ ಬಳೆ ಬೀಸ್ಕೊಡೋದು ಇರ್ಲಿ ಬಾಬಮ್ಮ ಅಲ್ಲೇನು ಇಂಪಾರ್ಟೆಂಟ್ ಇಲ್ಲ ಬಾ ನಿನ್ನ ಕೈಯಾಗ ನನಗೆ ಗೊತ್ತಾಗಲ್ಲ ಏನಂತ ಈಗ ದೊಡ್ಡಪ್ಪ ನನಗೆ ಗೊತ್ತಂತ ಆ್ಯಕ್ಟಿಂಗ್ ಮಾಡಾಕಿದ್ದೀನಿ ದೊಡ್ಡಮ್ಮ ನಂಗೆ ಗೊತ್ತು ಆ್ಯಕ್ಟಿಂಗ್ ಮಾಡಾಕಿದ್ದೀನಿ ಎಲ್ಲ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಆಲ್ಮೋಸ್ಟ್ ದೊಡ್ಡಮ್ಮ ಗೊತ್ತಿಲ್ಲ ಈಕೆ ಹೋದ್ರೆ ಬರೀ ಅಳದ ಮಾಡ್ತಾಳೆ ಈಕೆ ಸುಮ್ಮ ಕಳಿಸ್ಬಾರ್ದು ಕುತ್ಕೋ ಆಕಾಶ ಕುತ್ಕೋ ಆಕಾಶ ಇನ್ನೊಬ್ಬರು ಹಾಕಬೇಕು ನೋಡು ಯಾಕಂದ್ರೆ ಏನು ಆಗ್ತದೆ और बिल्कुल ಫೋನ್ ಮಾಡಿ ಸರ್ ಬರ್ರಿ ತೋರಿಸಿದ್ರೆ ಅಲ್ಲಿ ಹೋಗ್ಬಿಡು ಬೇಸದಂಡ ಅದು ಪುಷ್ ಮಾಡಮ್ಮ ಬೇಡ ಬೇಡ ಅದು ಬೇಡ ಯಾವ ಚೀಟಿ
ಈಗ ತಿರ್ಸ್ಕೊಂಬರ್ತಾರೆ ಏನು ಎಲ್ಲಿವರೆಗೂ ಗೊತ್ತಿಲ್ಲ ಮೆಸೇಜ್ ಆಗ್ತದೆ. ನವೀನ್ ಹೆಂಗೆ ಆರಾಮದಾನಂತೇನ ಪೂರ್ತಿ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರು. ತಿಂದೊಂದು ತಿಂದು ಅವನು ಶಿವು ಆತ ಆರಾಮದ. ಇಲ್ಲಿ ಚೆನ್ನಾಗಿರ್ತವೆ ಇಡ್ಲಿ ಇಲ್ಲೇ. ಇಲ್ಲಿ ಚೆನ್ನಾಗಿರ್ತವೆ ಇಡ್ಲಿ ಇಲ್ಲೇ. ರವೆ ಇಡ್ಲಿ ಚೆನ್ನಾಗಿರ್ತವೆ. ಒಂದು 2 ತಿನ್ನ ನೋಡೋಣಂತೆ. ಅದು ಇನ್ನು ಡಾಕ್ಟ್ರ್ ಆಲ್ಮೋಸ್ಟ್ ಬರೋಂಗೆ ಬಂದ್ರಕ್ಕಲ್ಲ ಇನ್ನು ಬಂದೇ ಇರಲಿಲ್ಲ. ಟೈಮ್ ಇನ್ನು ಟೈಮ್ ಆಗಿಲ್ಲ, ಇನ್ನು 10 ಗಂಟೆ ಬರೋದ. ಹೌದಾ? ಹಾಂ ಅಸದಿಗೆ ಅಲ್ಲೇ ತಿಂತೀಯ. ಅಲ್ಲಿ ಚಟ್ನಿ ಖಾರ ಇರ್ತದೆ. ಆಮೇಲೆ ಇಲ್ಲೇ ತೆರಬಿಡಪ್ಪ. ಇಲ್ಲಿ ಅಲ್ಲಿ ಮುಂದೆ ಅಲ್ಲೇ ಅಲ್ಲಿ ಅದು ತೋರಿಸ್ತಾನೆ ಬಿಡು ನೋಡಿ. ಅಲ್ಲಿ ಯಾಕಂದ್ರೆ ಡಾಕ್ಟ್ರ್ ಬರೋದು 10 ಹಾಕತ್ತೆ. ಹೌದಾ? 10 ಮೇಲೆ ಬರೋದು. ನರ್ಸ್ಗಳು ಇರ್ತಾರಲ್ಲ ಚೆಕ್ ಮಾಡಿ ಹೇಳ್ತಾರೆ. ನರ್ಸ್ ಲೆಕ್ಕ ಅಲ್ಲ ಬಿಡ, ಇವು ಡಾಕ್ಟ್ರ್ ಲೆಕ್ಕ. ಅಲ್ಲ ಅವ್ರು ಫೋನ್ ಮಾಡಿ ಹೇಳ್ತಾರೆ. ಅವೆಲ್ಲ ಅವ್ರು ಡಾಕ್ಟ್ರ್ ಲೆಕ್ಕ, ನಮಗೆ ನರ್ಸ್ಗಳಿಗೆ ಸುಳ್ಳು ಲೆಕ್ಕ. ಅದೇನು ಹೇಳೋದು, ಈ ಬರ್ತಾರೆ ಡಾಕ್ಟ್ರ್ ಅಂತ ಹೇಳ್ತಾರೆ. ನಮ್ಮ ಮಮ್ಮಿ ಇದಕ್ಕೆ ಫೋನ್ ಮಾಡಿದ್ದಪ್ಪ ಅಂತಂದರೆ, ಅಂದರೆ ಹೊರಗೆ ನಾ ಆ್ಯಕ್ಚುಲಿ ಫಸ್ಟ್ ಇಡ್ಲಿ ಪ್ಲ್ಯಾನ್ ಮಾಡಿದ್ದು ತಿನ್ನೋಕ್ಕೆ ಅಂತಂದ್ರೆ, ಅದಕ್ಕೋಸ್ಕರ ಮನೆಗೆ ಪುಳೋಗರೆನೋ ಮಾಡಿದ್ರಂತೆ. ಅದಕ್ಕೋಸ್ಕರ ಫೋನ್ ಮಾಡಿ ಮತ್ತು ನೀನು ಅಂದರೆ ಈಗ ಪ್ರ್ಯಾಂಕ್ ಮಾಡೋಕೆ ಬಂದಿದ್ದಲ್ಲ, ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮರೆಲ್ಲ ಇಡ್ಲಿ ತಿನ್ನಂತ ಅಂತಿದ್ರಲ್ಲ, ಅಲ್ಲಿ ಅದಕ್ಕೋಸ್ಕರ ತಿನ್ನೋಕೆ ಹೋಗ್ಬೇಡ್ರಿ ಅಂತ ಹೇಳಿದರು. ಅದಕ್ಕೋಸ್ಕರ ಕಾಲ್ ಮಾಡಿದ್ರು ಗೈಸ್. ಇಲ್ಲಿ ಒಂದು ಹಚ್ಕೊಡ್ತಾರೆ ಅಣ್ಣ. ಅದರಲ್ಲಿ ಈಗ ಒಟ್ಟು ಇದು ದಯವಿಟ್ಟು ಯಾರು ದೂರ ತಿನ್ನೋಕೆ ಹೋಗ್ಬೇಡ್ರಿ. ಅದೇನು ನಿನ್ನೆ ಮೆಸೇಜ್ ಕೊಟ್ಟಿಲ್ಲ ಅವ್ರಿಗೆ. ಇದೇ ತಗೊಂಡು ದಯವಿಟ್ಟು ಮಾತ್ರ ಯಾರು ದೂರ ಹೋಗ್ತೀವಿ. ಇಲ್ಲೇ ದೊಡ್ಡಪ್ಪ ಕೊಡ್ತಾರೆ ಹೇಳ್ಬಿಡು. ಮಮ್ಮಿ ಫೋನ್ ಮಾಡಿದೆ ಅಂತ ಡಾಕ್ಟ್ರು ಇಲ್ಲ ಅಂತ. ಹಲೋ. ಹಾಂ ಬರಕತ್ತಿ. ಹಾಂ ಅದ ಡಾಕ್ಟ್ರೇನು ಕೇಳಿದ್ವಿ ಊರು ಇರೋದು. ಹಾಂ ಅದನ್ನು ನಾನು ಹೇಳಿದೆ ಡಾಕ್ಟ್ರ್ ಹೆಂಗೆ ಲೇಟಾಗಿ ಬರ್ತಾರೆ ಅಂತ. ಹಾಂ ಸರಿ. ಡಾಕ್ಟ್ರ್ ಇಲ್ಲ ಡಾಕ್ಟ್ರು ಊರಾಗಿಲ್ಲ. ಮತ್ತೆ ಟಿಕೆಟ್ ಸರಿ ಸುಮ್ಮನೆ ಅವು ಬೇಸಿಲ್ಲ. ಹೌದಂತಲ್ಲ ಮಾತು. ಅವು ಬೇಸಿಲ್ಲ. ನೀವು ಮನೆಗೆ ಏನೈತಿ ಈಗ ಮಾಡ್ಯಾರ? ಈಗ ಉಪ್ಪಿಟ್ಟು ಜಿನ್ ಬಾರ ಏನಾಗಲ್ಲ. ಬೇಡ ಬಿಡಪ್ಪ, ಬೇಡ. ನಿಮ್ಗೆ ಅದು ಒಪ್ಪಿಟ್ಟು ತಿಂದು ಅನ್ನ ಮೊಸರು ಊಟ ಮಾಡೋಣ ಬಾ ಮನೆಗೆ. ಇನ್ನೂ ಬಾಡ್ ಊಟ ಐತಿ. ಹೊಟ್ಟೆ ಸರಿ ಇಲ್ಲ. ಅದೆಲ್ಲ ತಿನ್ನೋ ತಿನ್ಬಿಡೋದು. ಮತ್ತು ಹೆಂಗಪ್ಪ ಇದ್ದವನ ಹೆಂಗೆ ಇಲ್ಲವನ ಹೊರಗಿನ ಫುಡ್ ಬಾಗ್ಬಿಡು ಮತ್ತೆ ಎಳ್ನೀರು ತಗೋಣ ತಡಿ ಅಂತ ಇಲ್ಲ ಪಕ್ಕ ಅದು ಕುಡಿಸ್ಕೊಂಬಿಡ್ಲ ಒಂದೆರಡು. ಎಳ್ನೀರು ತಗೋಣ. ಅಲ್ಲ ಇರ್ಲಿ ತಗೋಣ 2. ಇನ್ನೊಂದು ಹೊಡ್ಸ್ಕೊಂಬಂದು ಕೊಟ್ಬಿಡ್ರಿ, 2 ಪಾರ್ಸಲ್ ತಂದ್ಬಿಡು. ಮಂಜು ಇದು ಗ್ಯಾಸ್ ಒಲೆ ಏನದು ಮುಂದೆ ಐತಲ್ಲ ಇದು ಹೊಡಿಬೇಕಲ್ಲ, ಅದನ್ನ ಚಿಪ್ ದಪ್ಪ ಐತಿ. ಅಲ್ಲ ನೀನು ಕೊಡ್ಬಿಡು ಅಂತ ಅದಕ್ಕೆ ನಾನು ಹೇಳಿದ್ದೀನಿ ಹೊಡ್ಸ್ಕೊಂಡ ಬಾ ಅಂತ ಹೇಳಿದ್ದು. ಏನು ಕೇಳಿಸ್ಕೊಂತಾರೆ ಏನು. ಇದನ್ನ ಯಾರು ತಿಂದು ಮಾಮ್ ತಿನ್ನು ಅವ್ರು ತಿಂತಾರೆ ಇಲ್ಲ.
ಕಪ್ಪಿದ್ದಂಗೆ ಆಯ್ತು ಅವನು ಇದು ಬ್ಯಾಡ ಸುಮ್ಮನೆ ಒಟ್ಟನೆ ದಪ್ಪ ಆಯ್ತಾ ಬಜ್ಜಿ ಇದು ಬೇಡ ತೆಳ್ಳಗಿದ್ರೆ ನಾನೇ ಕೊಡ್ತಿದ್ದೆ ಗಂಜಿ ಟೈಪ್ ಇರಬೇಕಿತ್ತು ಒಳ್ಳೆ ಮಸ್ತ್ ಅದು ತಿನ್ನಕ್ಕೆ ತೆಳಗೈತೆ ಇದು ದಪ್ಪ ಐತಾ ಇದು ಇಷ್ಟ ಕಡೆ ಕಳ ಆಸಿದ್ರ ಕೆಳಗಿತ್ತು ತೆಳ್ಳಗೈತಲ್ಲ ಗೈಸ್ ಇನ್ನೊಂದು ಎಳ್ನೀರು ಕುಡಕ್ಕೆ ಸ್ಟಾಪ್ ಮಾಡ್ತಾರಲ್ಲ ಆ ಟೈಮ್ದಾಗ ಕೊಬ್ಬರಿ ತಿನ್ನಕ್ಕೆ ಫುಲ್ ಆಸೆ ಐತಿ ಬಟ್ ತಿನ್ನಕ್ಕಂತಂದ್ರೆ ನೋಡಮ್ಮ ಒಟ್ಟನೆ ತಿನ್ನಂಗಿಲ್ಲ ಅನ್ನಕೊಂತ ಯಪ್ಪ ನಾನು ಸ್ವಲ್ಪ ತಿಂದೆ ಗೈಸ್ ಆದರೂ ಕೂಡ ಅಂದರೆ ಸ್ವಲ್ಪ ಬಂದಿತ್ತಾರೆ ಇತ್ತು ಅದು ಸ್ವಲ್ಪ ತಿಂದೆ ದೊಡ್ಡ ಕೊಬ್ಬರಿ ದಪ್ಪ ತಿನ್ನಲಿಲ್ಲ. ಇವ್ರು ಗಬರ ಆಗ್ಬಿಟ್ರ ಅಜ್ಜ ಅವಳು ತೆಗೀರಿ ನೀವು ಒಂಥರ ವಿಡಿಯೋ ಮಾಡ್ಕೊತೀರ ಕೊಬ್ಬರಿ ತಿಂದೆ ಪ್ರಾಂಕ್ ಅದಿಲ್ಲ ಪ್ರಾಂಕ್ ಆಗೋದಿರಲಿ ನಮ್ಗೆ ಹೇಳಿ ಇವಾಗ ನೀವು ಅದನ್ನೆಲ್ಲ ವೀಡಿಯೋ ಮಾಡೋದಿದ್ದೀವಿ ಒಳ್ಳೆ ಪೇಪರ್ ಅರಸರಿದ್ದಂಗೆ ಇದೀವಿ ನಾವೆಲ್ಲ ఏంటి ನಾಟಕ ಮಾಡಿದ್ದ ಇದ್ರಲ್ಲಿ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ನೀನ್ ನೋಡಿದೀನಿ ಮೊದ್ಲೇ ಟೆನ್ಷನ್ ಅಂತಾಳ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ನಾಟಕ ಮಾಡಕತ್ತಾನ ಏಯ್ ನಾಟಕ ಮಾಡ್ತಿಲ್ಲ ಬಿಡ ನೋಡಲ್ಲಿ ಪ್ರಾಂಕ್ ಮಾಡ್ಯಾನಂತೆ ನಾವು ಓದಿದ್ರೆ ಕೂಡ ರೊಕ್ಕ ಕೊಡಲ್ಲ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನಾಯ್ತು ಫಸ್ಟ್ ಮಮ್ಮಿ ಪ್ರಾಂಕ್ ಮಾಡಿದ್ದೆ ಮಮ್ಮಿಗೆ ಆಂಟಿಗೆ ಹೌದೇನಾ ಬಾಬಾ ಸೂಪರ್ ಆಕ್ಟಿಂಗ್ ಅಮ್ಮ ಅಲ್ಲ ಮಾಮ ಹೆಂಗೆ ಆಕ್ಟಿಂಗ್ ಮಾಡೋಕೆ ಗೊತ್ತಿಲ್ಲ ಅಲ್ಲಿ ಕಾರ್ನಾಗ ಫಸ್ಟ್ ಅಪ್ಪಾಜಿಗೆ ಆ ಕಡೆಯಪ್ಪ ಅಜ್ಜಿ ಸೂಪರ್ ಅಜ್ಜಿ ಆಕ್ಟಿಂಗ್ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಪ್ರಾಂಕ್ ಆಂಟಿ ಸೂಪರ್ ಆಕ್ಟಿಂಗ್ ಆಂಟಿ ಸೂಪರ್ ಆಕ್ಟಿಂಗ್ ಸಾಕ ಇರ್ಲಿ ಕ್ಯಾಮ್ರಾ ನಿನ್ನ ಮಾಡ್ಯಮ್ಮ ಇರ್ಲಿ ಸಾಕು ಸಾಕು ಅಂಟ್ಬಿಡ್ಲಿ ಇರ್ಲಿ ಸೂಪರ್ ಮಾಮ ನರ್ಸಲ್ಲಿ ಬಾಳ ಸುಮಾರು ಈಗಿನ ಸಣ್ಣ ಮಾಮ ಬಂದಿರ್ತಾರಲ್ಲಿ ಅವರೆಲ್ಲ ಬಾಳ ಡಾಕ್ಟರ್ ಇಲ್ಲಮೇ ಅವ್ರು ಇಬ್ರಿಗೆ ಅವಳು ಹೇಳಿದ ರೂಮ್ನಾಗ ಹೇಳಿದ್ ನಾನು
ಕೆಳ ರೂಮ್ನ ಇದ್ವಲ್ಲ ನೀವೆಲ್ಲ ಹೋದ್ರ ಮಾಮ ಅವ್ರು ಉಳಿದ್ರು ಒಂದೇ ಒಂದು ಕುಂದ್ರ ಹೊರ ಕರ್ಕೊಂಡು ಹೋದಾಗ ಇತ್ತೇನೆ ಕರ್ಕೊಂಡು ಹೋದಿವ್ ಅಷ್ಟೇ ಅಲ್ಲ ಒಟ್ಟು ನೀನು ಪ್ರ್ಯಾಂಕ್ ಮಾಡಕ್ಕ ಒಟ್ಟು ಮಾಡಿಲ್ಲ ಒಟ್ಟು ನೀವು ಪ್ರ್ಯಾಂಕ್ ಹೆಂಗಿತ್ತು ನಿನ್ ಪ್ರಾಂಕ್ ಪ್ರಾಂಕ್ ಅನ್ನೋದೇ ನಾನು ನಿಜ ಅನ್ಕೊಂಡಿದ್ದೆ ನಿಜ ಅದ್ರಲ್ಲೇನು ಪಾಪ ಅವನು ಪೇಚಾಡ್ತಾನೆ ಒದ್ದಾಡ್ತಾನೆ ಅವ್ನು ನಿಜ ಮಕ್ಕಳು ಒದ್ದಾಡಿದ ಇಷ್ಟು ನಾಟಕ ಮಾಡ್ತಾನೆ ನಾವೇನು ತಲೆ ತಿರುಗಿ ಬಿಡೋಣ ಆ ಜಿಂಗ ಲಕ 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 ವಾಗ ವಾಗ ಅಂತ ಹೇಳಿದ್ ನಾನು ಅದು ಆ್ಯಕ್ಚುಲಿ ಇಡ್ಲಿ ಸಿಗಲಿಲ್ಲ ಪೂರಿ ಸಿಗಲಿಲ್ಲ ಇದು ಮಾಡ್ದಂಗ ರೋಸ್ಟ್ ಮಾಡ್ದಂಗ ಹೂನು ಒಳ್ಳೆ ಮಸ್ತ್ ಅಂತ ಒಟ್ಟೆಲ್ಲ ಚೆನ್ನಾಗತ್ತಲ್ಲ ಆದ್ರೆ ಇವರೆಲ್ಲ ಮಸ್ತ್ ಆ್ಯಕ್ಟಿಂಗ್ ಮಾಡಿದ್ರಪ್ಪ ಎಲ್ಲರೂ ಬಟ್ ದಡ ಮುಂದ ಪ್ರ್ಯಾಂಕ್ ಆಯ್ತು ಯಾಕೆ ಕಳಿಸ್ತೀರ ಈಗ ಫ್ರಾಂಕ್ ಆಗಿದಿರ್ಲಿ ನಾನು ಇವ್ನಿಗೆ ನಿಜ ಪಾಪ ಅವನಿಗೆ ಹೊಟ್ಟೆ ನೋವು ಭಾಳ ಆಗೈತಿ ಅದಕ್ಕೆ ಪೇಚಾಡಕತ್ತಾನ ಇವನು ಇವ್ರು ಯಾಕೆ ತಿನ್ಬೇಕಿತ್ತು ನಾನು ಬೇಡ ಅನ್ನಂಗಲ್ಲ ಅಂತ ನಾನು ಹಿಂಗೆ ಕೂತಿದ್ದೆ ಅಲ್ಲ ಅದು ಇನ್ನಂಗಿಂತ ಸ್ಟಾರ್ಟಿಂಗ್ ಫಸ್ಟ್ ನಾನು ಭೀ ಮಾತಾಡ್ಕೊಂಡಿದ್ದೆ ಅಲ್ಲ ಭೀ ಬೆಳಿಗ್ಗೆ ಫಸ್ಟೇ ಮಾತಾಡಿ ಎಲ್ಲರೂ ಮಾಡೋಣ ಪ್ರ್ಯಾಂಕ್ ಮಾಡಿದ್ವಿ ನಾವು ಫಸ್ಟಿಗೆ ನನಗಿನ್ನು ಈಗಲೂ ನಂಬಕ್ಕೆ ಆಗತ್ತಿಲ್ಲ ಗೊತ್ತೇನ ಹೇಳ್ತೀರ ಇಲ್ಲಿ ನಾನು ಭೀ ಪ್ರ್ಯಾಂಕ್ ಮಾಡಿದ್ವಿ ಮಾತಾಡ್ಕೊಂಡ್ವಾ ಏನಂದ್ರೆ ಎಲ್ಲರಿಗೂ ಮಾಡಕ್ಕಂತ ಚಾ ಮಾಡ್ತಿದ್ವಿ ಕುಡಿದ್ಬಿಟ್ಟು ಬಂದೇನು ಗೊತ್ತೇನು ಹ್ಞೂ ನೋಡ್ದಾಗ ಹಾಕಿಟ್ಟಿದ್ದು ಅರ್ಧ ಕುಡ್ದಿನಿ ಇವ್ನ ಮಕ್ಕಳು ಒತ್ತಾಡೋದು ನೋಡಿ ಆಮೇಲೆ ಕುಡಿದು ಬಿಡೋದು ಇಟ್ಟದ ಹಂಗೆ ಬಂದ್ಬಿಟ್ಟಿನಿ ಹೇಳ್ ಕೇಳಿಲ್ಲ ಆಮೇಲೆ ನಾನು ಇವನು ಪ್ಲ್ಯಾನ್ ಮಾಡ್ಕೊಂಡ್ವಾ ನನಗೆ ಅವಸರ ಸಡಕ್ ಕಾಲ ಜಲ್ದಿ ಮಾಡಕ್ಕಂತ ನಂಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಮ್ಮ ಮಮ್ಮಿ ಪ್ರ್ಯಾಂಕ್ ಮಾಡಿಬಿಟ್ಟೆ ನಮ್ಮ ಮಮ್ಮಿ ಬಯಕ್ ಹೋಗತ್ತೆ ನಮ್ಮ ಅಪ್ಪಾಜಿ ಹಂಗೆ ಬೈತು ಆಂಟಿ ಕೂಡ ಬೈತಾ ಆಮೇಲೆ ಎಲ್ಲರೂ ಪ್ರ್ಯಾಂಕ್ ಗೊತ್ತಾಯ್ತು ಹಾಂ ಆಮೇಲೆ ಏನಾಯ್ತು ಎಲ್ಲ ಆಮೇಲೆ ಇವ್ರು ಮೂವರು ಒಂದು ಟೀಮ್ ಆದ್ವು ಟೀಮ್ ಆಗಿ ಇವ್ರಿಗೆ ಪ್ರ್ಯಾಂಕ್ ಮಾಡಿದ್ದು ಫಸ್ಟ್ ಇವರು ಬಂದರು ಆಮೇಲೆ ಇವರು ಟೀಮ್ ಆದರು ಆಮೇಲೆ ದಳ ಮಾಡ್ಕೊಂಬಿಟ್ವಿ ಎಲ್ಲರೂ ಅಲ್ಲ ಅಷ್ಟು ಹೋಗಕ್ಕೆ ಆಗಲ್ಲ ಆಸ್ಪತ್ರೆಗೆ ಹೊಟ್ಟೆ ನೋವಲ್ಲ ಒಬ್ರು ಯಾರು ಹೋಗ್ಬೋದು ಅಂದ್ರೆ ಈ ಬರೀನೇ ಇದೆಯಲ್ಲ ಮತ್ತೆ ನಡೀತದೆ ಬಿಡ ಬೇಡ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅಲ್ಲ ನಾನು ಹಿಂಗೆ ಸಣ್ಣ ಹತ್ರ ಅಲ್ಲ ಹೋಗ್ಬೋದು ನಡೀತೈತೆ ಅಂತ ಕಾಣಕ್ಕೆ ಹೋದೆಪ್ಪ ನಾನು ಅಲ್ಲಿ ಇಡ್ಲಿ ಇವ್ನು ಅದಕ್ಕೆ ಎದ್ದೋಗಲ್ಲ ಹೋಗೋ ಮೊಸರು ತಮ್ಮ ಮೆಂತೆ ತಮ್ಮ ಇವ್ರು ಎದ್ದ ಹೋಗೋ ಮೊಸರು ನಾನೇ ಒಂದರೆ ನೀರ್ ಹಾಕಿಟ್ಟು ಅದಕ್ಕ ಚೂರಿತ್ತು ಅಲ್ಲಿ ಚೂರಿತ್ತು ಮೊಸರು ಅಲ್ಲಮ್ಮ ನಾನಿದ್ದವ್ರು ಇದಾರು ಮಾಡ್ತಾರೆ ವಿಡಿಯೋ ಮತ್ತೆ ಅಲ್ಲಿ ಅದಕ್ಕೆ ಮೆಂತೆ ಕಟ್ಟೆ ಇಲ್ಲ ಅಂತ ನಾನು ಹೇಳಿದ್ದೆ ಅದಕ್ಕೆ ಅಲ್ಲ ಇವರು ವಿಡಿಯೋ ಮಾಡ್ತಾರ ಉದ್ದಿರ್ಕಂತಾರ ಹಿಂಗೆ ಮತ್ತೆ ಎದಕ್ಕಂತ ನಾವು ಯಾಕೆ ಯೂಟ್ಯೂಬ್ ಅಡ್ಡಿಡ್ಕನಲ್ಲ ಲಾಗ್ ಎಡಿಟ್ ಮಾಡಕ್ಕೆ ಕುಂತಾಗ ಇಷ್ಟ ಸ್ಕ್ರೀನಿಗೆ ಇಷ್ಟೇ ಬರುತ್ತೆ ನನಗೆ ಹೇಳಿಲ್ಲ ನಾನೇ ಮಾಡಲ ನಾನು ಈಗ ಒಂದು ಹೇಳಿ ಆ್ಯಕ್ಚುಲಿ ನಾನು ರಿಯಲಿ ಒಡ್ನವಾಗೈತಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ ಹಾಂ ಒಟ್ಟು ರಿಯಲ್ ಒಡ್ನವಾಗೈತಿ ಏನಕ್ಕೆ ಸಣ್ಣಗಿನೇ ಒಟ್ಟು ಬಂದ್ರೆ ಒಟ್ಟಿ ದಪ್ಪ ಐತೆ ನೋಡು ಎಷ್ಟು ರೋಸ್ಟ್ ಮಾಡಿದ್ ಗೊತ್ತಿನಿಗೆ ಅದು ಬಿಡು ಸ್ವಲ್ಪ ನೀ ಕುಡಿ ಕೇಳಕತ್ತಿ ಏನು ಅಲ್ಲ ಅಪ್ಪಾಜಿ ಹೇಳಕೋತಿ ನಾನು ಹಾಕೊಂತೀನಿ ಅದೇ ನವೀನ ಫೋನ್ ನವೀನ ಅಂದ್ರೆ ನೀವು ಸಿಟ್ ಬಂದಂತ ಹಂಗ್ ಭಯಕತ್ತೀರ ನಾನು ಹಿಂಗ ಅನ್ಕೊಂಡ್ರೋದು ಇನ್ನೊಂದು ಅಪ್ಪಾಜಿ ದೊಡ್ಡ ನನ್ ಗೊತ್ತೇನಾ ಅಪ್ಪಾಜಿ ಸ್ವಲ್ಪ ಫುಲ್ ಬೈತು ಅಂತ ರ್ಯಾಶ್ ಆಗಿ ಬಟ್ ಅಪ್ಪಾಜಿ ನಕ್ಕಂದ ಬೇಕು ಅಂತ ನೀನು ನೋಡಿಲ್ಲ ಅಷ್ಟೇ ನೀನು ಒಳಗಿದ್ದೆ ಅಲ್ಲಲ್ಲ ಇನ್ನೊಂದು ಏನ್ ಗೊತ್ತಾ ಅಪ್ಪಾಜಿ ನಕ್ಕಂತ ಮಾತಾಡ್ಕೊಂತಿದ್ದ ನಾವು ಅಡಿಗೆ ರೂಮ್ನಾಗ ಐತಿ ಫೇಸ್ ಗೊತ್ತಾಗಲ್ಲ ಬರೀ ವಾಯ್ಸ್ ಗೊತ್ತಾಗತ್ತೆ ಹ್ಞೂನ್ರಿ ಈಗ ಕಾರ್ಪೊರೇಟ್ ಕಲ್ಸ್ಕೊಡ್ತೀನಿ ಬಾ ಆರಾಮ್ ತಿಂದೆ ಎಷ್ಟು ನಿಮಿಷ 30 ನಿಮಿಷ ಅಲ್ಲ ಅಭಿ 2 ಪಾರ್ಟ್ ಬೈ 2 ಪಾರ್ಟ್ ಹಾಕಿ ಬಿಟ್ಬಿಡುತ್ತೆ ಬ್ರೋ ಯು ವೆರಿ ಚಲಾಕ್ ಬ್ರೋ ಬೋರ್ ಚಲಾಕ್ ಬ್ರೋ ಚಲಾಕ್ ಅಷ್ಟೇ ನೀವೆಲ್ಲರೂ ಟ್ರ್ಯಾಕ್ ಆಗಿಲ್ಲ ಅಡ್ಕೊಂಡೋಗಿ ಅಲ್ಲಿ ಹಾಕಿ ಹೇಳ್ಕೊಂಡು ಬಂದು ನಮ್ಮನ್ನು ಟ್ರ್ಯಾಕ್ ಮಾಡ್ಬೋದು ಅಲ್ಲ ಆ್ಯಕ್ಚುಲಿ ಹೆಂಗೆ ಗೊತ್ತಾ ಬಿ ಹಂಗೆ ಮಾಡ್ಬೋದು ಈಗ ನಿಮಗೆ ಯಾರೇ ಗೊತ್ತಿಲ್ಲ ಹೌದಿಲ್ಲ ಅಂದ್ರೆ ಇನ್ನೊಂದು ಹೆಂಗೆ ಗೊತ್ತಾ ಈಗ ನಾಟಕ ಮಾಡ್ತಿದ್ವಾ 2 ಕ್ಯಾಮ್ರಾ ಹಾಕ್ಯಂಡ್ರ ಅಂದ್ರೆ ನೀವು ನಾಟಕ ಮಾಡಿರಿ ಆಲ್ಮೋಸ್ಟ್ ಮಾಡಿವ
ನೀವು ಅಲ್ಲಿ ದೊಡ್ಡಮ್ಮ ಅಂದ್ರೆ ಅವ್ರು ದೊಡ್ಡಮ್ಮ ಗೊತ್ತಿಲ್ಲ ಅಂತ ಅವ್ರು ಆ್ಯಕ್ಟಿಂಗ್ ಮಾಡಕತ್ತ ಅವ್ರನ್ನೇ ಪ್ರ್ಯಾಂಕ್ ಮಾಡ್ಬೋದಾಯ್ತು ಅಂತ ಕೇಳಿದ್ದು. ಇವ್ರಿಗೆ ಪ್ರ್ಯಾಂಕ್ ಮಾಡೋಕ್ಕಾಯ್ತು ಏನು ಇವ್ರಿಗೆ ಮಾಡೋಕ್ಕಾಯ್ತು. ಹಾಂ ಓಕೆ ಬಾರಪ್ಪ ಚಾಕಡೆ ಅಲ್ಲಿ ಗುಳಿನಾರು ತಗೊಳ್ಳೋಣ ಅನ್ಕೊಂಡು ನಾನು ಬಿಟ್ಟು ಬಂದಿನಿ. ಗೈಸ್ ನೋಡಿದ್ರಲ್ಲ ಪ್ರ್ಯಾಂಕ್ ಇಷ್ಟ ಎಲ್ಲರೂ ಮಸ್ತ್ ಇತ್ತು ಗೈಸ್ ಪ್ರ್ಯಾಂಕ್. ಫಸ್ಟ್ ಪ್ರ್ಯಾಂಕ್ ಇದೆ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಮಾಡಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಫ್ಯಾಮಿಲಿಗೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಳ್ಳೆ ಮಸ್ತ್ ಆಯ್ತು ಗೈಸ್. ಫಸ್ಟ್ ಟೈಮ್ ಇದು ಮಾಡಿದ್ದು ನಾನು ಅದು ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಿದ್ದು ಮನೆಗೆ. ಓಕೆನಾ ಬನ್ನಿ ಎಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ದೊಡ್ಡ ಮುಂದೆ ಪ್ರ್ಯಾಂಕ್ ಆಯಿತು ಬಟ್ ಸ್ಟಾರ್ಟಿಂಗ್ ಎಲ್ಲರೂ ಪ್ರ್ಯಾಂಕ್ ಆಗಿದ್ದಾರೆ ಗೈಸ್. ಆಮೇಲೆ ಎಲ್ಲ ಜೊತೆ ಟೀಮ್ ಮಾಡ್ಕೊಂಡು ದೊಡ್ಡಮ್ಮಗೆ ಪ್ರ್ಯಾಂಕ್ ಮಾಡಿದ್ವಿ. ಓಕೆನಾ ದೊಡ್ಡಮ್ಮ ಪ್ರ್ಯಾಂಕ್ ಹೆಂಗೆ ಅನ್ಸುತ್ತಲ್ಲ? ಹೆಂಗ ಅನ್ಸ್ತಾ ನಿಜ ಅನ್ಕೊಂಡು ಆಮೇಲೆ ಒಡೆಯಂಗ ಅನ್ಸಿತ್ತು ನನಗೆ. ನಿಜವಾಗ್ಲೂ ಸುಳ್ಳಲ್ಲ ಹಂಗಲ್ಲ, ನನಗೆ ಸ್ವಲ್ಪ ಇದ್ದಲ್ಲಿ ಮತ್ತೆ ಜಾಸ್ತಿ ಆಗ್ಬಿಡ್ತು. ಇವನಿಗೆ ಆರಾಮಿಲ್ಲ ಕರ್ಕೊಂಡು ಹೋಗ್ಯಾನ ಅಲ್ಲಿ ಅವ್ರ ಆಸ್ಪತ್ರೆ ಕರ್ಕೊಂಡು ನಾಟಕ ಮಾಡ್ಯಾನ. ಬಡ ನೀನು ನಾವು ಹಾರ್ಟ್ ಅಟ್ಯಾಕ್ ನೀನು ಹೆಂಗ್ ಮಾಡ್ತೀಯ ಹಾರ್ಟ್ ಅಟ್ಯಾಕ್ ಆಗೋದಿರ್ಲಿ ನನಗೆ ತಲೆ ಓವರ್ ಆಗ್ಬಿಡ್ತಲ್ಲ ಅದನ್ನ ಹೇಳು. ನಿಜ ನನಗೆ ತಲೆ ಎತ್ತ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿತ್ತು. ಈಗ ಬಂದು ಈಗ ಮತ್ತೆ ಬಂತು ನೋಡು. ಗಡ ಇದ್ರೆ ಬಿಡ್ತಿದ್ಲ ಯಾಕೆ ಹೌದೇನ? ಅಲ್ಲ ಮೆತ್ತಿ ಕಾಳ ರೆಡಿ ಮಾಡ್ಕೊಂಡು ಬಂದ್ಬಿಡುತ್ತೆ. ಏನು ಮತ್ತೆ ಹಂಗೆ ಮಮ್ಮಿ ಇಲ್ಲೇ ಐತಿ ನೋಡಿ ಗೈಸ್. ನಮ್ಮ ದೊಡ್ಡ ಎಷ್ಟು ನಂಬೆ ತಪ್ಪ ಅಂದ್ರೆ ಚಾ ಅರ್ಧಕ್ಕೆ ಹಂಗೆ ಇಟ್ಟು ಹಂಗೆ ಬಂದೈತಿ ಹಾಸ್ಪಿಟ್ಲಿಗೆ. ಒಳ್ಳೆ ಪ್ರ್ಯಾಂಕ್ ಐತೆ ಗೈಸ್. ಆದರೂ ಒಳ್ಳೆ ಮಸ್ತ್ ಅಂತ. ಫಸ್ಟ್ ಯಾಕೆ ಕುಡಿದ್ಯಾ ಗೈಸ್? ಇದು ಮಾಡಕ್ಕೆ ಹೋಗಿ ನಾವು ದೊಡ್ಡ ಮತ್ತೆಲ್ಲ ಬಂತಂತೆ ಬಟ್ ಅದ್ರ ಒಳ್ಳೆ ಪ್ರ್ಯಾಂಕ್ ಆಯ್ತು. ಓಕೆನಾ ನಮ್ಮ ದೊಡ್ಡಮ್ಮ ಹೆಂಗೆಲ್ಲ ಯೋಚನೆ ಮಾಡಿ ತಪ್ಪ ಅಂದ್ರೆ ದುಡ್ಡು ತೋರ್ಸೋಣ ನೋಡ ದುಡ್ಡು ಇಟ್ಕೊಂಡು ದೊಡ್ಡಮ್ಮ ಜೊತೆನಾಗ ತೋರ್ಸು ಜಲ್ದಿ 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 ಜಲ್ದಿ. ಹಾಂ ಬರಲಿ ತೋರ್ಸೋಣ ಜಲ್ದಿ. ಏನಾಕ ಅವತ್ತು ಹಾಸ್ಪಿಟ್ಲಿಗೆ ಹೋದಾಗ ದುಡ್ಡು ಖರ್ಚಾಕಂತ ದಡ ಅಂತ ದುಡ್ಡು ಇಟ್ಕೊಳತ್ತಲೆ ಯಾರು ಬಂದಿಲ್ಲಲ್ಲ. ಅಲ್ಲ ಗೈಸ್ ಆದ್ರೆ ನಮ್ಮ ದಡ ಈ ಥರ ಆಗೈತೆ ಅಂತ ಗೊತ್ತಿಲ್ಲ. ಹ್ಞೂ ಗೈಸ್ ನಮ್ಮ ದಡ ಮಾಡಕ್ಕೆ ಯಾಕಪ್ಪ ಅಂತಂದ್ರೆ ನನಗೆ ಹೊಟ್ಟೆ ವಾಯ್ದು ಹೋಗ್ಬಿಡ್ತಲ್ಲ ಅದಕ್ಕೆ. ಗೈಸ್ ಒಳ್ಳೆ ಪ್ರ್ಯಾಂಕ್ ಆಯ್ತು ಬಟ್ ಒಳ್ಳೆ ಮಸ್ತ್ ಇತ್ತು. ನೀವು ಹಾಂ ಮುಂದಮ್ಮ ಶೇರ್ ಪಕ್ಕ ಮುಂದೆ ಗೈಸ್. ಈಗ ನವೀನ ಪ್ರ್ಯಾಂಕ್ ಮಾಡ್ತಿದ್ದೀವಿ. ನವೀನ ಇದಕ್ಕೆ ಹೋಯ್ತು ಗೈಸ್ ಆಫೀಸಿಗೆ. ಅಲ್ಲಿಂದ ಬಂದು ನಾವು ಮುಂಚೆ ಬೆಳಿಗ್ಗೆ ಫೋನ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಈಗ ಅದಕ್ಕೂ ಪ್ರ್ಯಾಂಕ್ ಮಾಡೋಣ ಬನ್ನಿ ನೋಡೋದು ಹೇಗಿರುತ್ತೆ ಅಂತಂದು ಕ್ಯಾಮ್ರಾ ಮೇಲೆ ಹೈಡ್ ಮಾಡಿ ಗೈಸ್. ಅದು ಹೈಡ್ ಮಾಡಿ ಸ್ವಲ್ಪ ಕಂಡದಿಲ್ಲ ಗೊತ್ತಿಲ್ಲ ನೋಡಿ ಯಾಕೆ ಬರುತ್ತೆ ಅಂತಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನೇನಿದೆ ಮಾಡನೇ ಎತ್ತಿಗಾಗಿರ್ತದೆ ಎಲ್ಲರಿಗೂ ತಿನ್ಸಿ ಅಲ್ಲ ಅದಕ್ಕೆ ಎದುರಿಸ್ಬಿಟ್ಟಿದ್ದ ಪಾಯಪ್ಪ ಬೆಳಿಗ್ಗೆ ಬಿದ್ದು ಒಂದೆಲ್ಲ ಕತ್ಬಿಡ ಬಿದ್ದ ಅಷ್ಟು ಎಲ್ಲ ಇಟ್ಕೊಂಡಿದ್ದ ಏನು ಹಿಡ್ಕೊಂಡ್ಬಿಡುತ್ತ ಫುಲ್ ಚುಚ್ಚಕತ್ತೆ. Hello.
ಇಲ್ಲ ಅಲ್ಲ ಕೊಟ್ರಲ್ಲ ರೆಸ್ಟ್ ಇನ್ ಪೀಸ್. ರೆಸ್ಟ್ ಇನ್ ಪೀಸ್ ಬಿಡಪ್ಪ. ಜೊತೆಗೆ ಯಾರಿಲ್ಲ ಅಂತಂದ್ರೆ ಬಿದ್ದು ಒದರಕತ್ಬಿಡೋದು ಬೆಳಗ್ಗಿತ್ತ. ಇನ್ನೊಂದ್ಸರಿ ಯಾರು ಟ್ರೈ ಮಾಡ್ಬೇಡಿ. ಅಲ್ಲ ಇವನ ತಿಂದ ಮೊದಲೇ ಒಂಚೂರು ಉಪ್ಪು ಇನ್ನೂ ಅರವಾಗಿಲ್ಲ ನೀವೇ ಬೆಸಿತ್ತಿಲ್ ಘಾಟದ ಈ ಅಂಡಿ ಅದು ಬರೀ ಇಲ್ಲೆಲ್ಲ ರಾತ್ರಿ ಮಕ್ಕಂದಾಗೆಲ್ಲ ಬರ್ತೈತಿ. ಇಷ್ಟು ಸ್ಟ್ರಾಂಗ್ ಅಂತ ಬರೀ ಯಾಕೆ ಮಾಡ್ಬೇಕದನ್ನ ಅವರು ಮಾಡೋಣ ಈ ತರ ಅಲ್ಲ ಅಪ್ಪಿ ತಪ್ಪಿ ಸಣ್ಣ ಮಕ್ಕಳು ತಿಂದ್ಬಿಟ್ರೆ ಹೆಂಗ ಬರುತ್ತಲ್ಲ ಅದನ್ನ ಮನೆ ತಂದಿಡಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ಪರ್ಟಿಕ್ಯುಲರ್ ಯಾರು ತರಲ್ಲ ಅಂಡಿ. ನಿಜಪ್ಪ ತರಲ್ಲ. ಈಗ ಹುಡ್ರು ಈಗ ಈ ಹುಡ್ರ ಎಷ್ಟು ಕ್ಯೂರಿಯಸ್ ಆದ್ರೆ ಇನ್ನು ಹುಡ್ರು ಸಣ್ಣ ಸಣ್ಣ ಅಪ್ಪು ಅಂತಾರು ಸ್ವಲ್ಪ ದೊಡ್ಡವಾದಂಗೆಲ್ಲ ಏನಾಕತ್ತ ನೋಡೋಣ ಅಂತ ತಿನ್ನಕ್ ತಗೊಂಡು ತಿಂದ್ರೆ ಏನ್ ಮಾಡ್ತಿ? ಏನ್ ಗೊತ್ತಾಕತಿ? ಮಾರ್ಬಾರ್ದು ಅವ್ನು ಬ್ಯಾನ್ ಮಾಡಾಕು. ನೀನೇ ಹೇಳಕ್ ಜೋಲ ಚಿಪ್ಸ್ ನ ಸಣ್ಣ ಮಕ್ ಬಟಕ್ ಅಂದ ಬಿಡ್ತಾವ ಒಂದೇ ಸರಿ. ಸಣ್ಣದಿದ್ದಾಗ ಹಂಗ್ ತಿಂತಿದ್ವಿ ಹಿಂಗ್ ತಿಂತಿದ್ವಿ. ನೀನು ಸಣ್ಣದಾಗ ನಮ್ಗೆಲ್ಲ ಬೈದ ನಾವು ನಾನೇ ಡಿಸ್ಕಸ್ ಮಾಡಿ ನಿನ್ ರಾತ್ರಿ ಗೊತ್ತಲ್ಲಪ್ಪ ನಮ್ಮ ಕಡೆ ನಾನು ಇದ್ದಿಲ್ಲ. ನೀ ಹೋಗಿ ಯಾರಿಗೆ ಅವಾಗ ಹೋಗ್ಯಾನಂడి. ನೀವು ಇಲ್ಲಿ ಬರಕ್ಕೆ ಮುಂಚೆ ಹೋಗ್ಯಾನ. ಎಲ್ಲಿ ನಿಂಗೆ ಅಂತ ಅನ್ನಕ್ಕೆ ಗೊತ್ತು. ನಿಮ್ಮ ಮಕ್ಕಳ ಮೇಲೆ ಬ್ಲಾಕಲ್ಲೇ ಕೇಳಿದ್ದೆ ಮಕ್ಕಳನ್ನ ನಾವು ಸುಮ್ಮ ಮಕ್ಕಳ್ತಿಲ್ಲ ಇಲ್ಲಿ ತಪ್ಪ ಎಪ್ಸು ಕಿಲ್ಲಿ ಕೂಡ ಬಂದತ್ತೆ ಚಿಕ್ಕಪ್ಪನ. ಇನ್ನೊಂದು ಬ್ಲಾಗ್ ಮಾಡಲ್ಲ. ಇನ್ನೊಂದು ಕಂಟೆಂಟ್ ನನಗೆ ನೀ ಜಾಸ್ತಿ ಇದೆಯಾ ನಿನಗೆ ಯಾಕೆ ಹೇಳಪ್ಪ ನನಗೆ ನೀವು ಒಟ್ಟ ಒಂದು ಈಟಾಗಿಲ್ಲೇನ ನೀನು ಬಾತ್ರೂಮ್ ಬೆಳಿಗ್ಗೆ ಬಾತ್ರೂಮ್ ಹೋಗಿಲ್ಲ. ಅದೇ ಅಣ್ಣ ತಿಳ್ಕೊಳ್ಳಿ ಏನಂತಾರಲ್ಲ ಅಪೋಸಿಟ್ ಡಿರೆಕ್ಷನ್ ಇದೆ ನನಗೆ ಬರೋದೆಲ್ಲ ಹೋಗ್ಬೋದು. ನಾವು ಒಂದು 5 ವರ್ಷ ಇದು ನೋಡ್ತಾರೆ. ನಿನ್ನ ನೈಟ್ ಸ್ವಲ್ಪ ಬಂತಲ್ಲ ನನಗೆ. ನಾನು ಒಟ್ಟು ಆತ ಗೋಬಿ ತಿಂದ ಅದರ ತಿಂದಲ್ಲ ಬಟ್ಲಿ ಅದಕ್ಕೆ ಆಯಿರ್ಬೋದು ಸುಮ್ಮನೆ ಬೆಳಿಗ್ಗೆ ಅವನಿಗೂ ಒಟ್ಟು ಕೇಳಿಲ್ಲ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಯ್ತು ಹಬ್ಬ. ಇನ್ನೊಂದು ನಾನು ಕಾಮನ್ ಆಗಿ ಹಂಗೆಲ್ಲ ಒಟ್ಟು ಉರಿಯಲ್ಲ ತಿಂದ ಅಂದರೆ ತಿಂತಕ್ಕನಲ್ಲ ಉರಿಯಲ್ಲ ಅದೇನೋ ಅಷ್ಟೇ. ಇನ್ನೊಂದು ಚಲೋ ಚಿಪ್ಸ್ ಗೈಸ್ ಪ್ರ್ಯಾಂಕ್ ಆದ ಗೈಸ್. ಫೈನಲಿ ನವೀನಣ್ಣ ಪ್ರ್ಯಾಂಕ್ ಆದ ಗೈಸ್. ಪ್ರ್ಯಾಂಕ್ ಆದಿಲ್ಲ ಒಟ್ಟು ಬಂದೆಲ್ಲ ಮಾತಾಡಿದ್ದಿಲ್ಲ ಹಂಗ ನಾನೇನಂದಿಲ್ಲ. ಹಂಗೆ ಪ್ರಾಂಕ್ ಆಗಿರೋ ಅವಶ್ಯ ಅಂತ ಬಂದಿದೆ ಹಂಗಲ್ಲಣ್ಣ. ಒಟ್ಟು ನಂಬಿದಿಲ್ಲಿನ ನಂಬಿದ ಮತ್ತೆ ಅದೇ ಪ್ರ್ಯಾಂಕ್ ಅಲ್ಲ ಲೆಕ್ಕ ಅಲ್ಲಣ್ಣ. ಅದು ಬಿಡ ಈ ಬೆಳಗ್ಗೆ ನಂದು ಲಾಗ್ ಬಿಡುತ್ತೆ ನೋಡಿ ಹೆಂಗಿರ್ತ. ನಂಬಿದ್ದೆ ಸಾಕು. ಅಷ್ಟು ನಂಬಿದಕ್ಕೆ ಇದೇನದು ನಮ್ಸದ್ ಹೆಂಗಂತ ಹೇಳ. ಹ್ಞೂ ನೋಡಿ ಫ್ರೆಂಡ್ಸ್ ನಾನು ಬಂದೆ ವಾಪಸ್. ನಮ್ಮ ಅಕ್ಕ ಬಂದು ಅಕ್ಕ ನಮಸ್ಕಾರ ನಮಸ್ಕಾರ. ಒಳ್ಳೆ ಆಯ್ತು ಪ್ರ್ಯಾಂಕ್ ಮಾತಾಡೋದು. ವಿಡಿಯೋ ಮಾಡ್ಕೊಂಡ್ಯಾ? ವಿಡಿಯೋ ಮಾಡಿದಿಲ್ಲ ಫ್ರ್ಯಾಂಕ್ ಕೊಟ್ಟಾಗ ಒಂದಾದ್ರೂ ಮಾಡಿದ್ಯಲ್ಲ. ಅದೇ ಇರೋದು ಒಟ್ಟಾಗ 6 ವಿಡಿಯೋ ಆದ್ರೂ ನೋಡಿ. ಅದು ಡೌಟವ ನನಗೆ ನೋಡೋಕ್ಕಲ್ಲ ಮಾಡಲೇಗಳು. ಪಾಪ ಬಂತ ನವೀನಣ್ಣಂದು ಕ್ಯಾಮ್ರಾ ಮಕ್ಕಳ ಕಂಡಿಲ್ಲ. ಓಕೆ ಸಿಲಿಂಡರ್ ನೋಡಿ ಫ್ರೆಂಡ್ಸ್ ನಾವು ಇವಾಗ ಬಂದ್ವಿ. ತಗೋ ಗೈಸ್ ಒಳ್ಳೆ ಪ್ರಾಂಕ್ ವಿಡಿಯೋ ಮಾಡಿದ್ವಿ. ಬರುತ್ತೆ ಓಕೆನಾ? ಅದೇ ಬರುತ್ತೆ ನೋಡ್ಕೊಳ್ಳಿ ಗೈಸ್. ಈ ತಕ್ಷಣ ಬಂದು ಗೈಸ್ ಫೈನಲಿ ಪಾರ್ಟ್ 1 ಪಾರ್ಟ್ 2 ಪ್ರ್ಯಾಂಕ್ ವಿಡಿಯೋ ಕಂಪ್ಲೀಟ್ ಆಯ್ತು. ಇಲ್ಲಿಗೆ ಫಸ್ಟು ಪ್ರ್ಯಾಂಕ್ ಆಯ್ತಿದೆ ನಮ್ಮ ಫ್ಯಾಮಿಲಿಗೆ ಮಾಡಿರೋದು. ನಾನು ಪ್ರ್ಯಾಂಕ್ ಇನ್ನೊಂದು ನಮ್ಮ ಫ್ರೆಂಡ್ಸ್ಗೆಲ್ಲ ಮಾಡಿದ್ವಿ. ಅದು ಚಾನಲ್ನಲ್ಲಿದೆ ನೋಡ್ಬೋದು ನೀವು. ಇದು ಫಸ್ಟ್ ಟೈಮ್ ಪ್ರ್ಯಾಂಕ್ನ ಫ್ಯಾಮಿಲಿ ಮಾಡಿದ ಒಂಥರ ಫೀಲ್ ಚೆನ್ನಾಗಿತ್ತು ಗೈಸ್. ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ನಾವು ಫಸ್ಟ್ ಫುಲ್ ಪ್ರೀ ಪ್ಲ್ಯಾನ್ ಮಾಡೇ ಇಲ್ಲ ಇದಕ್ಕೆ. ಇನ್ನೂ ಮಾಡಿದರೆ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಚೆನ್ನಾಗಿ ಇಡ್ಬೋದಾಗಿತ್ತು, ವಾಯ್ಸ್ ಕ್ವಾಲಿಟಿ ಚೆನ್ನಾಗಿ ಕೊಡ್ಬೋದಾಗಿತ್ತು. ಬಟ್ ನಾವು ಪ್ಲ್ಯಾನ್ ಮಾಡಿದ್ದಿಲ್ಲಲ್ಲ, ಅದಕ್ಕೋಸ್ಕರ ಗಡಿಬಿಡಿ ಆಯ್ತು ಗೈಸ್ ಅದು. ಆದರೆ ಒಳ್ಳೆ ಚೆನ್ನಾಗಿತ್ತು. ಫಸ್ಟ್ ನಮ್ಮ ಮಮ್ಮಿಗೆ ನಮ್ಮ ಆಂಟಿ ನಾವು ಅಪ್ಪಾಜಿ ಮಾಡಿದ್ವಿ, ಆಮೇಲೆ ನಮ್ಮ ದೊಡ್ಡಪ್ಪ ಮಾಡಿದ್ವಿ, ನಮ್ಮ ಮಂಜಮ್ಮ ಮಾಡಿದ್ದು
ಆಮೇಲೆ ನೆಕ್ಸ್ಟ್ ಎಲ್ಲರೂ ಸೇರಿ ನಮ್ಮ ದೊಡ್ಡಮ್ಮನ ಹಾಕ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಲಾಸ್ಟಿಗೆ ಬಂದ್ಕೊಂಡು ಮತ್ತೆ ನವೀನಣ್ಣ ಇಟ್ಕೊಂಡ್ವಿ. ಎಲ್ಲ ಇಡೀ ಫ್ಯಾಮಿಲಿಗೆ ಆಯ್ತು ಗೈಸ್. ಚೆನ್ನಾಗಿತ್ತು ಒಂಥರ ಪ್ರ್ಯಾಂಕು. ಹಾಗೆ 2 ಪಾರ್ಟ್ ಯಾರು ನೋಡಿದ್ರೆ ಥ್ಯಾಂಕ್ ಯು ಗೈಸ್. ಹಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಗೈಸ್ ಯಾವ ಪಾರ್ಟ್ ಇಷ್ಟ ಆಯ್ತು ಅಂದರೆ ಪಾರ್ಟ್ 1 ಇಷ್ಟ ಆಯ್ತಾ ಪಾರ್ಟ್ 2 ಇಷ್ಟ ಆಯಿತು ಅನ್ನೋದು. ಓಕೆ, ನಾನು ಸಿಗ್ತೀನಿ ಗೈಸ್ ಮುಂದಿನ ಲಾಗ್ನಲ್ಲಿ. ಅಂಟಿಲ್ ದೆನ್ ಐ ಆಮ್ ಸೈನಿಂಗ್ ಆಫ್. ಟಾಟಾ ಬಾಯ್. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾ